ನಾನು ನನ್ನ ಕೊಲೆಸ್ಟ್ರಾಲ್ಗೆ ಸರ್ ನಿಮ್ಮ ಮಿರಾಕಲ್ ಡ್ರಿಂಕ್ತು ನನಗೆ 2 ಬಾಟಲ್ ಸಜೆಸ್ಟ್ ಮಾಡಿದರು ನಿಮ್ಮ ಡಾಕ್ಟರು. ಫಸ್ಟ್ ಒಂದು 3 ದಿವಸ ಹೆಂಗಪ್ಪ ಕುಡಿಯೋದಿದು ಇಷ್ಟೊಂದು ಕಸರೆ ಇದೆ ಅಂತ ಅನ್ನಿಸ್ತು. ಆಮೇಲೆ ನೀವೇ ಒಂದು ಹೇಳ್ತಿದ್ರಿ, ಬಾಯಿಗೆ ಯಾವುದು ಸಿಹಿನೋ ದೇಹಕ್ಕೆ ಅದು ಕಹಿ, ದೇಹಕ್ಕೆ ಯಾವ್ದು ಸಿಹಿನೋ ಬಾಯಿ ಕಹಿ ಅಂತಂದ. ಅದನ್ನು ನೆನೆಸ್ಕೊಂಡು ಇವಾಗ ಅದೊಂಥರ ಕಾಫಿ ಟೀ ಥರ ಆಗ್ಬಿಟ್ಟಿದೆ ನಮಗೆ. ಏನು ಅನ್ಸಲ್ಲ, ಕಾಫಿ ಟೀ ಕುಡಿಲಿಲ್ಲ ಆದರೂ ತಲೆಗೇನು ಇವತ್ತು ಕುಡಿಲಿಲ್ವಲ್ಲ ಮಿರಾಕಲ್ ಡ್ರಿಂಕ್ನ ಅನ್ನೋ ಥರ ಫೀಲ್ ಆಗ್ತಿದೆ ಸರ್. ಬಟ್ ಅದಾದಮೇಲೂ ನನಗೆ ರಿಸಲ್ಟ್ ಇನ್ನೂ ನಾನು ಫಸ್ಟ್ ಚೆಕ್ ಮಾಡಿಸಿರೋದು. ಈಗ ನೀವು ಹೇಳಿದ್ರಿ 1 ತಿಂಗಳಾದ್ಮೇಲೆ ಚೆಕ್ ಮಾಡಿಸಿ, ನೀವು 15 ಡೇಸ್ ಚೆಕ್ ಮಾಡಿಸಿ ಅಂದ್ರೆ ನಾನು 1 ತಿಂಗಳಾದ್ಮೇಲೆ ಚೆಕ್ ಮಾಡಿಸೋಣ ಅಂತ ಸದ್ಯ ಕುಡಿತಿದ್ದೀನಿ. ತುಂಬ ಆರಾಮಾಗಿದ್ದೀನಿ ಇವಾಗ, ಏನು ಆ ಫೀಲ್ ನಾಟ್ 99%. ಹಾಂ ಸರ್, ಹಾಗೆ ಸರ್. ಯಾಕಂದ್ರೆ ಎಷ್ಟೋ ಪೇಷಂಟ್ನ ನೋಡಿ ಹೌದು, ಅದ್ರ ಪ್ರಕಾರ ಕರೆಕ್ಟ್ ಸರ್, ಕರೆಕ್ಟ್ ಸರ್. ಸರ್ ಇದ್ರ ಜೊತೆಯಲ್ಲಿ ಇನ್ನು ಬಹಳ ಪ್ರಮುಖವಾಗಿ ರಾತ್ರಿ ಹೊತ್ತು ಯಾವ ಥರ ಊಟ ತೆಗೆದುಕೊಳ್ಬೇಕು ಅಂತ ಕ್ವಶನ್ ಇರುತ್ತೆ. ಈಗ ಕೆಲವ್ರಿಗೆ ಅಂದರೆ ರಾತ್ರಿ ನಾವು ತಿಂದ ತಕ್ಷಣ ನಾವು ಮಲಗಿಬಿಡ್ತೀವಿ, ನಮ್ದೇನು ಬಾಡಿ ಆ್ಯಕ್ಟಿವಿಟೀಸ್ ಇರಲ್ಲ. ಸೊ ಹೀಗಾಗಿ ಎಷ್ಟೋ ಜನ ರಾತ್ರಿ ಹೊತ್ತಿನ ಊಟದಿಂದನೇ ಅರ್ಧ ಕಾಯಿಲೆನ ಬರ್ಸ್ಕೊತಾರೆ ಅನ್ನುವಂಥದ್ದು ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ನಾನು ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ ಅವ್ರ ಖುಷಿ ಇಂಪಾರ್ಟೆಂಟು. ಈಗೆಲ್ಲ ಪಾರ್ಟಿಗೆ ಹೋಗಿರ್ತಾರೆ, ಆ ಟೆನ್ಷನ್ ಬರ್ಬಾರ್ದು, ನಾನು ಊಟ ಈಗ ರಾಜು ಹೇಳಿದ್ರೆ ರಾತ್ರಿ ಮಾಡಬಾರ್ದು ಅಂತ. ಅವ್ರ ಖುಷಿ. ಒಂದ್ ವೇಳೆ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಬೆಳಗ್ಗೆ ಸ್ಕಿಪ್ ಆಫ್ ಮಾಡ್ಲಿ ಬ್ರೇಕ್ಫಾಸ್ಟ್, ಹಸಿವಾಗದಲ್ಲಿ ತಿನ್ನಕ್ಕೆ ಹೋದ್ಬೇಡ, ಆಟೋಮೆಟಿಕ್ಲಿ ಟ್ರಿಮ್ ಆಗ್ತಾರೆ. ನೆಕ್ಸ್ಟ್ ಡೇ ಫಾಸ್ಟಿಂಗ್ ಮಾಡ್ಲಿ. ಬಟ್ ಒಂದಂತೂ ಸತ್ಯ, ಒಂದು ಸರಿ ಆಹಾರ ತಗೊಂಡವರು ಅತಿ ಆರೋಗ್ಯವಂತಂತೆ, 2 ಸರಿ ತಗೊಂಡವನು ಮಧ್ಯಮ ಅಂತೆ, 3 ಸರಿ ತಗೊಂಡವನು ರೋಗಿ ಅಂತ ಹೇಳ್ತಾರೆ. 3 ಸಲ ಊಟ ಮಾಡೋನು ರೋಗಿ, 2 ಸರಿ ಮಾಡೋನು ಮಧ್ಯಮ, 1 ಸರಿ ಮಾಡೋನು ಅತ್ಯುತ್ತಮ ಅಂತ. ಅದು ಇಟ್ಸ್ ಅ ನ್ಯಾಚುರಲ್. ಹೌದು, ನಾವು ಎಲ್ಲ ಇಟ್ಕೊಬಾರ್ದು ಮೈಂಡಲ್ಲಿ, ಇದು ತಿನ್ಬೇಕು ಅದು ತಿನ್ನಬಾರ್ದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ರಾಜ ಹೆಂಗ್ ತಿನ್ಬೇಕು ಅವೆಲ್ಲ ಇಲ್ಲ. ಹಸಿವಾದ್ರೆ ತಿನ್ಬೇಕು, ಹಸಿವಾದ್ರೆ ತಿನ್ಬಾರ್ದು. ಇಲ್ಲ ಸರ್, ಈಗ ನಾವೆಲ್ಲ ಟೈಮ್ ಫಿಕ್ಸು, ಬೆಳಗ್ಗೆ 9 ಗಂಟೆಗೆ ನಮ್ಮ ಟಿಫನ್ ಆಗಬೇಕು, 1 ಗಂಟೆಗೆ ಊಟ ಆಗಬೇಕು, ರಾತ್ರಿ 8 ಗಂಟೆಗೆ ಊಟ ಆಗಬೇಕು. ಅದಾಗಲಿಲ್ಲ ಅಂದರೆ ನಮಗೆ ಆಟೋಮೆಟಿಕ್ಕಾಗಿ ನಮ್ಗೇನೋ ಒಂಥರ ಫೀಲು, 1 ಗಂಟೆ ಆಯ್ತಲ್ಲ ಗುರು ಇನ್ನೂ ಊಟನೇ ಮಾಡಿಲ್ಲ, ಹೊಟ್ಟೆ ಸೀತೈತೆ, ಹೊಟ್ಟೆ ಕೇಳುತ್ತೋ ಇಲ್ವೋ, ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಸರ್. ಇಲ್ಲ ಬೆಳಗ್ಗೆ 9 ಗಂಟೆಗೆ ನಾಷ್ಟ, 1 ಗಂಟೆಗೆ ಊಟ, ರಾತ್ರಿ 8 ಗಂಟೆಗೆ ಊಟ ಅಂತ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಆ ಟೈಮ್ ಮೀರ್ತು ಅಂದರೆ ನಮ್ಗೆ ಹೊಟ್ಟೆ ಕೇಳುತ್ತೆ ಅಲ್ವೋ, ನಮ್ಗೆ ತಲೆಗೆ ಬಂದ್ಬಿಡುತ್ತೆ ಊಟ ಮಾಡಬೇಕು, ಊಟ ಆಗಿಲ್ಲ ಅಂತ. ಸೊ ಒಂದು ಹೇಳ್ತೀನಿ, ನನ್ನ ಫ್ರೆಂಡು ಬನ್ನೇರದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು. ಹಾಂ ಸರ್, ಎಲ್ಲ ಅನಿಮಲ್ಸ್ ಅನ್ನ. ಸೊ ಅವ್ರು ಹೇಳ್ತಾ ಇದ್ರು, ಹುಲಿಗೆ ಊಟ ಕೊಡ್ಬೇಕಲ್ಲ, ಅದಕ್ಕೆ ಹಸಿವಿದ್ರೆ ತಿಂತದಂತೆ, ಇಲ್ಲ ತಿನ್ನೋದನ್ನೇ ಇಲ್ಲ, ಅದು ಮುಂದೆ ಇದ್ರು ಮುಟ್ಟೋದಿಲ್ಲ. ನಾವು ಬರೀ ಮಾನಸಿಕವಾಗಿ ಹಸಿವು, ಅಯ್ಯೋ ಬ್ರೇಕ್ಫಾಸ್ಟು ಡಾಕ್ಟರ್ಗಳು ಹೇಳ್ಬಿಟ್ಟಿದ್ರೆ ಚೆನ್ನಾಗಿ ತಿನ್ಬೇಕು, ಆಮೇಲೆ ನೈಟು ಕಡಿಮೆ ತಿನ್ಬೇಕು, ಮಧ್ಯಮ, ರಾತ್ರಿ ಅತಿ ದರಿದ್ರಂಗೆ ತಿನ್ಬೇಕು, ಅವೆಲ್ಲದನ್ನ. ಅದು ಮುಖ್ಯ ಅಲ್ಲ. ನಿಮಗೆ ಹಸಿವಾಗುತ್ತಾ? ಇಲ್ಲ, ನಾನು ವೆರಿ ವೆರಿ ಇದು. ಆಮೇಲೆ ಒಂದಿನ ಚೆನ್ನಾಗಿ ತಿಂದ್ಬಿಟ್ರೆ ಇನ್ನೊಂದಿನ ಬಿಟ್ಟೇ ಬಿಟ್ರಿ ಊಟ, ಆಟೋಮೆಟಿಕ್ಲಿ ಬಾಡಿ ದಪ್ಪ ಆಗಲ್ಲ. ಈ ಒಂದಿನ ಹಿಂದೆ ಚೆನ್ನಾಗಿ ತಿಂದಿದ್ರಿ, ನೆಕ್ಸ್ಟ್ ಡೇ ಅಯ್ಯೋ ಬೆಳಗ್ಗೆ ತಿನ್ನಲೇಬೇಕಿಲ್ಲ, ಅಸಿಡಿಟಿ ಆಗ್ತದೆ, ಅವೆಲ್ಲ ಸುಳ್ಳು. ಶರೀರ ಹೆಂಗ್ ಕೇಳುತ್ತೋ ನಾವು ಹಂಗೆ ಕೇಳಬೇಕೇ ವಿನಃ ಮಾನಸಿಕವಾಗಿ ನಾವು ಹೋಗ್ಬಾರ್ದು ಅಂತ ನಾನು ಹೇಳುತ್ತೆ. ನಂದು ವೆರಿ ಪ್ರಾಕ್ಟಿಕಲ್ ಅಪ್ರೋಚ್. ಸರ್ ಟೆನ್ಷನ್ ಇರ್ಕೊಡ್ತು, ಟೆನ್ಷನಿಂದನೇ ಶುರು ಆಗುತ್ತೆ. ಅಯ್ಯೋ ಟೈಮ್ ಆಗೋಯ್ತು ತಿನ್ಬೇಕು, ಇಷ್ಟೊಂದು ಅವೆಲ್ಲ ಬೇಕಾಗಿಲ್ಲ, ಹಸಿವಾಗ್ತದ, ಎಲ್ಲ ಮೀಟಿಂಗ್ ಇದೆ. ನಾನು ನೋಡಿ ನೆನ್ನೆ ಸುಮಾರು 110-120 ಪೇಷಂಟ್ ನೋಡಿದ್ದೀನಿ. ಬೆಳಗ್ಗೆ 9:20, 9:40 ಕೂತ್ಕೊಂಡವನು ನೈಟ್ 8-10ವರೆಗೂ ಕೂತ್ಕೊಂಡಿದ್ದೆ. ಒಂದು ವೇಳೆ ನಾನು ಲಂಚ್ ತಗೊಂಡಿದ್ರೆ ನಿದ್ದೆ ಬಂದ್ಬಿಡ್ತಾ ಇತ್ತು. ಕೊಬ್ಬರಿ, ಡೇಟ್ಸ್, ಬಾಳೆಹಣ್ಣು ಅಷ್ಟೇ, ಎನರ್ಜಿ ಲೆವೆಲ್ ಹಂಗೆ ಇತ್ತು. ಸೊ ರಾತ್ರಿ ಹೋಗೋಕೆ 9-9:30 ಆಯ್ತು. ಪ್ರಿನ್ಸಿಪಲ್ ಪ್ರಕಾರ ನೈಟ್ ಊಟ ಮಾಡಬಾರ್ದು. ನನಗೆ ಹಸಿವಾಯ್ತು, ತಿಂದೆ. ಮಧ್ಯಾಹ್ನ ಊಟ ಮಾಡಿಲ್ವಲ್ಲ? ತಿಂದೆ, ಮಲಗಿದೆ. ನಮ್ಮ ಮೈಂಡಲ್ಲಿ ಹೆಂಗಿರ್ಬೇಕಂದ್ರೆ ಆರಾಮಾಗಿರ್ಬೇಕು. ನಾವು ಇದು ಫಿಕ್ಸ್ ಆಗಬಾರ್ದು. ಫಿಕ್ಸ್ ಏನ್ ಮಾಡ್ಕೋಬೇಕು, ವರ್ಕ್ಗೆ ಆಗ್ಬೇಕು. ಈ ಕೆಲಸ ಮುಗಿಸ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಊಟದ್ದು ಬಾಡಿ ಹೆಂಗ್ ಕೇಳುತ್ತೋ ಹಂಗ್ ಮಾಡ್ಬೇಕು. ಎಕ್ಸಸೈಸ್ನ ಬಾಡಿ ಏನ್ ಹೇಳ್ತೋ ಹಂಗ್ ಮಾಡ್ಬೇಕು ವಿನಃ. ಸೊ ಯಾರೋ ಹೇಳಿದ್ದಾರೆ, ಯಾರೋ ಓಡ್ತಾ ಇದ್ದಾರೆ, ಒಬ್ಬ ಅವನು, ನಾನು ಹೇಳ್ತೀನಿ, ಬಟಾನಿಕಲ್ ಗಾರ್ಡನ್ ಪಟ್ನಾದಲ್ಲಿ ನಾವು ಸರ್ವಿಸ್ನಾಗಿದ್ದಾಗ ಬೆಳಿಗ್ಗೆ ವಾಕ್ ಮಾಡ್ತೀವಿ. ಒಬ್ಬ ಏನು ಜಾಗ್ ಮಾಡ್ತಾ ಇದ್ದ, ಒಳ್ಳೆ ಇದು. ಒಂದೊಂದು ಟೈಮು ಶರ್ಟು ತೆಗೆದ್ಬಿಟ್ಟು ಜಾಗ್ ಮಾಡ್ತಾ ಇದ್ದ, ಮಸಲ್ಸ್ ಎಲ್ಲ ತೋರಿಸ್ಕೊಂಡು. ಒನ್ ಡೇ ಕೊಲ್ಯಾಪ್ಸ್ ಆಗ್ಬಿಟ್ಟಲ್ಲ.
ಎಸ್ ಡೈಡ್. ಹ್ಮ್ ಅದಕ್ಕೆ BM ಹೆಗ್ಡೆ ಸಾಹೇಬ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಹ್ಮ್ ನಿಮ್ಮ ಶರೀರ ಏನು ಹೇಳುತ್ತೋ ಅಷ್ಟೇ ಮಾಡ್ರಿ, ಹೌದು ಬೇರೆಯವ್ರು ಯಾರೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಫಾಸ್ಟಾಗಿ ನಾನು ಮಾಡ್ಬೇಕಂತ ಮಾಡಕ್ ಹೋಗ್ಬೇಡ್ರಿ ಅಂತ. ಖಂಡಿತವಾಗಿ. ಸೊ ಅದನ್ನ ನಾನು ಎಲ್ರಿಗೂ ಪ್ರವಚನ ಕೊಡೋದು. ಓಕೆ. ಖುಷಿ ಇರಬೇಕು, ಎಂಜಾಯ್ ಮಾಡಬೇಕು, ವಾಕ್ ಆರಾಮ ಮಾಡ್ರಿ, ಮತ್ತೆ ಎನರ್ಜಿ ಬರ್ತಾ ಇಂಪ್ರೂವ್ ಮಾಡ್ಕೊಳ್ರಿ. ನೀವು ಹಿಂಗೆ ಹೋದ್ರೆ ಹಂಗಾಗ್ತೀವಿ, ಎಲ್ಲ ಸುಳ್ಳು. ಹೌದು. ನಿಮ್ಮ ಶರೀರ ನಿಮ್ಗೆ ಹೇಳುತ್ತೆ ನಿನ್ನ ಯೋಗ್ಯತೆ ಏನಪ್ಪಾ, ಹೌದು. ಆ ಯೋಗ್ಯತೆಯ ಪ್ರಕಾರ ನಾವು ಮಾಡಬೇಕು. ಅದೇ ನಾನು ಹೇಳೋದು.